ಊರಿಗೆಲ್ಲ ಜೀನಿ ಕುಡಿಸೋ ದಿಲೀಪನಿಗೆ ರಾಣಿ ಜೇನಿನ ಹಂಬಲ. ಕೋಟಿ ಕೋಟಿ ಹಣ ಬರ್ತಿದ್ದಂಗೆ ಈತನಿಗೆ ತುಪ್ಪ ಸವಿಯೋ ಚಪಲ. ಫ್ಯಾಕ್ಟರಿ ಕೆಲಸಕ್ಕೆ ಬರೋ ಹೆಂಗಳೆಯರ ಮೇಲೆಯೇ ಜೀನಿ ಮಾಲೀಕನ ಕಣ್ಣು. ದಿಲೀಪನ ಕಾಟ ತಾಳಲಾರದೆ ಸ್ಟೇಷನ್ ಮೆಟ್ಟಿಲೇರಿದಳು ಆ ಹೆಣ್ಣು. ಎಸ್ ವೀಕ್ಷಕರ, ಈ ಫೋಟೋದಲ್ಲಿ ಕಾಣಿಸ್ತಿದ್ದಾನಲ್ಲ, ಈತನ ಹೆಸರು ದಿಲೀಪ್ ಕುಮಾರ್ ಅಂತ. ಈತನನ್ನ ನೀವು ಕೂಡ ನೋಡಿಯೇ ಇರ್ತೀರಿ. ಇವ ಜೀನಿ ಅನ್ನೋ ಕಂಪನಿಯ ಮಾಲೀಕ. ಇಡೀ ಊರಿಗೆಲ್ಲ ಜೀನಿ ಕುಡಿಸೋ ಈ ದಿಲೀಪನಿಗೆ ಇದೀಗ ರಾಣಿ ಜೇನಿನ ಹಂಬಲ ಶುರುವಾಗಿ ಬಿಟ್ಟಿದೆಯಂತೆ. ಕೋಟಿ ಕೋಟಿ ಹಣ ಬರ್ತಿದ್ದಂತೆ ಈ ದಿಲೀಪನಿಗೆ ತುಪ್ಪ ಸವಿಯೋ ಚಪಲ ಶುರುವಾಗಿ ಬಿಟ್ಟಿದೆಯಂತೆ. ಹೌದು, ಜೀನಿ ದಿಲೀಪ್ ಕುಮಾರ್ ವಿರುದ್ಧ ಇದೀಗ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಫ್ಯಾಕ್ಟರಿ ಕೆಲಸಕ್ಕೆ ಬರೋ ಹೆಂಗಳೆಯರ ಮೇಲೆಯೇ ಜೀನಿ ಮಾಲೀಕ ಕಣ್ಣು ಹಾಕಿದ್ದಾನಂತೆ. ಈ ದಿಲೀಪನ ಕಾಟ ತಾಳಲಾರದೆ ಆ ಹೆಣ್ಣು ಮಗಳು ಇದೀಗ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಯರಗುಂಟೆ ಗ್ರಾಮದಲ್ಲಿ ಜೀನಿ ಕಂಪನಿಯ ಫ್ಯಾಕ್ಟರಿ ಇದ್ದು ಇಲ್ಲಿ 300ಕ್ಕೂ ಹೆಚ್ಚು ಮಂದಿ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿ ದೊಡ್ಡಗುಳ ಗ್ರಾಮದ ಮೇಘನಾ ಎಂಬುವರು ಕೂಡ ಕಳೆದ 10 ತಿಂಗಳ ಹಿಂದೆ ಇಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ರಂತೆ. ಆದರೆ ಕಳೆದ 15 ದಿನಗಳಿಂದ ಜೀನಿ ಮಾಲೀಕ ದಿಲೀಪ್ ಕುಮಾರ್ ಈ ಮೇಘನಾ ಎಂಬುವರ ಜೊತೆ ಅಸಭ್ಯವಾಗಿ ನಡೆದುಕೊಳ್ತಿದ್ನಂತೆ. ಕೆಲಸದ ಸಮಯದಲ್ಲಿ ಮೈಕೈ ಮುಟ್ಟುವುದು, ಕಣ್ಣು ಹೊಡೆಯುವುದು ಮಾಡ್ತಾ ಇದ್ನಂತೆ. ಅವರ ವರ್ತನೆಯನ್ನ ಖಂಡಿಸಿ, ನಾನು ಅಂತವಳಲ್ಲ, ನನ್ನನ್ನ ಈ ರೀತಿ ಮುಟ್ಟಬೇಡಿ ಅಂದ್ರೂ ಕೇಳುತ್ತಿರ್ಲಿಲ್ವಂತೆ. ದೊಡ್ಡಗುಂಟಲ್ಲಿ ಕೆಲಸ ಇರೋದು, ಯರಗುಂಟೆಯಲ್ಲಿ ಕೆಲಸ ಮಾಡ್ತಿರೋದು. ಅಲ್ಲಿ 10 ತಿಂಗಳಿಂದ ಕೆಲಸ ಮಾಡ್ತಿದ್ದೆ. ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ದಿಲೀಪ್ ಅವರು ಮಿಸ್ಬಿಹೇವ್ ಮಾಡ್ತಿದ್ರು. ಅವರು ಕೈ ಇಟ್ಕೊಂಡು ಎಳೆಯೋದು, ಅಸಹ್ಯವಾಗಿ ಬಾ ಅಂತ ಕರೆಯೋದು, ನನ್ನ ಹತ್ರ ಬಾ, ನಾನು ನೀನು ರಾಣಿ ಥರ ನೋಡ್ಕೊಂತೀನಿ, ನನಗೆಲ್ಲದಕ್ಕೂ ಸಾಥ್ ಕೊಟ್ಟು ನನ್ನ ಜೊತೆ ಇರೋ, ನಾನು ನಿನ್ನ ಹೆಂಡತಿಗಿಂತ ಹೆಚ್ಚಾಗಿ ನೋಡ್ಕೊಂತೀನಿ ಅಂತ ಹೇಳಿ ಅಸಹ್ಯವಾಗಿ ಮಾತಾಡೋರು. ಯಾರು ಯಾವ್ದು ಕಂಪ್ನಿ ಕೆಲಸ ಮಾಡ್ತೀರಿ ನೀವು? ನಾನು ಯರಗುಂಟೆ ಜೀನಿ ಕಂಪ್ನಿ. ಎಷ್ಟು ದಿನದಿಂದ ಈ ಥರ ಆಗ್ತಾ ಇತ್ತು ತೊಂದರೆ? ಒಂದು 6 ತಿಂಗಳಿಂದ ಆಗ್ತಿತ್ತು ಸರ್. ಆದರೆ 15 ದಿನದಿಂದ ಜಾಸ್ತಿ ಆಗ್ತಾಯಿತ್ತು. 15 ದಿನದಿಂದ ಜಾಸ್ತಿ ಆಗ್ತಿತ್ತು. ಆವಾಗ ನಾನು ಬೇಡ ಅಂತ ಹೇಳಿ ತಿರ್ಕೊಂಡು ಬಂದೆ. ಹೊರಕ್ಕೆ ಬಂದಿದ್ದಂಗೆ ಅವರು ಎಲ್ಲ ಹೊರಗಡೆ ಹೋಗಿ ಎಲ್ಲರಿಗೂ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಅವರು ನನ್ನ ಕೆಲಸದಿಂದ ತೆಗೆದಾಕೋದು. ಇನ್ನು ಕಳೆದ 19ನೇ ತಾರೀಕಿನಂದು ಮಧ್ಯಾಹ್ನದ ಹೊತ್ತು ಕೆಲಸದ ಸಮಯದಲ್ಲಿ ಫ್ಯಾಕ್ಟರಿಯ ಹತ್ತಿರದಲ್ಲಿರುವ ಶೆಡ್ನಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಮೇಘನಾಳನ್ನ ಮಾತ್ರ ಈ ದಿಲೀಪ್ ಕರೆಸಿಕೊಂಡಿದ್ನಂತೆ. ಆದ್ರೆ ಮೇಘನಾ ಅಲ್ಲಿ ಹೋಗಿ ನೋಡಿದಾಗ ದಿಲೀಪ್ ಕುಮಾರ್ ಬಿಟ್ರೆ ಬೇರೆ ಯಾರೂ ಇರ್ಲಿಲ್ವಂತೆ. ಈ ವೇಳೆ ಮೇಘನಾ ಶೆಡ್ನ ಒಳಗೆ ಹೋಗ್ತಿದ್ದಂತೆ ಅವಳ ಕೈಯನ್ನ ಎಳೆದುಕೊಂಡು, ನೀನು ನನಗೆ ಸಹಕರಿಸದಿದ್ರೆ, ನಾನು ಹೇಳಿದಂತೆ ಕೇಳದಿದ್ರೆ ನಿನ್ನನ್ನ ಕೆಲಸದಿಂದ ತೆಗೆದು ಹಾಕುತ್ತೇನೆ, ಒಂದು ವೇಳೆ ನನ್ನ ಮಾತನ್ನ ಕೇಳಿದರೆ ಜೀವಮಾನ ಪರ್ಯಂತ ನಿನ್ನನ್ನ ರಾಣಿಯಂತೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಹೆದರಿಸಿದ್ದಾನಂತೆ. ನನ್ನನ್ನ ಬಿಟ್ಟು ಬಿಡಿ, ನನಗೆ ಗಂಡ ಮಗು ಇದ್ದಾರೆ ಅಂತ ಕೈ ಮುಗಿದು ಬೇಡಿಕೊಂಡರೂ ಬಿಡದೆ ಬಲವಂತವಾಗಿ ಆಕೆಯ ಮೈಕೈಗಳನ್ನ ಅಸಹ್ಯವಾಗಿ ಮುಟ್ಟಿ ಅತ್ಯಾಚಾರ ಮಾಡಲು ಪ್ರಯತ್ನಿಸಿದ್ದಾನಂತೆ. ಈ ವಿಷಯವನ್ನ ಯಾರಿಗಾದ್ರೂ ಹೇಳಿದ್ರೆ ನಿನ್ನನ್ನ ಜೀವ ಸಹಿತ ಬಿಡುವುದಿಲ್ಲ ಅಂತ ಜೀವ ಬೆದರಿಕೆಯನ್ನ ಕೂಡ ಹಾಕಿದ್ದಾನಂತೆ. ಅಲ್ಲಿಂದ ತಪ್ಪಿಸಿಕೊಂಡು ಊರಿಗೆ ಹೋದ ಮೇಘನಾ ತನ್ನ ಗಂಡನ ಜೊತೆ ಬಂದು ನ್ಯಾಯ ಕೇಳಲು ಹೋದ್ರೆ ಇತರೆ ಮಹಿಳಾ ಸಿಬ್ಬಂದಿಯನ್ನ ಕಳುಹಿಸಿ ಬೆದರಿಸಿ ಕಳಿಸಿದ್ದಾನಂತೆ. ಕೊನೆಗೆ ಆಕೆಯನ್ನೇ ಕೆಲಸದಿಂದ ಕಿತ್ತು ಹಾಕಿದ್ದಾನಂತೆ ಈ ದಿಲೀಪ್ ಕುಮಾರ್. ಕೆಲಸದಿಂದ ಎಷ್ಟು ದಿನ ತೆಗೆದು ನಿಮ್ಮನ್ನ? ಸೋಮವಾರ ತೆಗೆದಿದ್ದು. ಅಲ್ಲಿ ತನಕ ಡ್ಯೂಟಿ ಮಾಡ್ತಾ ಇದ್ದೆ. ಅವರು FIR ಹಾಕಿದ್ದಾರೆ. ಕರ್ಸಿದಾರ ಅವ್ರನ್ನ? ಇಲ್ಲ ಅವ್ರನ್ನ ಕರ್ಸಿಲ್ಲ. ಈಗ ನೀವು ಬೆಳಗ್ಗೆ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ನೀವು ಬೆಳಗ್ಗೆ ನೀವು ಸ್ಟೇಷನ್ಗೆ ಬಂದಾಗ ಎಷ್ಟು ಗಂಟೆ ಆಗಿತ್ತು ಸರ್? ಬೆಳಗ್ಗೆ ಸುಮಾರು ಒಂದು 11:30 11 ಗಂಟೆ ಆಗಿತ್ತು. ಯಾಕೆ ಇಷ್ಟ ದಿನ ತನಕ ಟೈಮ್ ಎಳೀತಾ ಇದ್ದಾರೆ ಅಂತ ಗೊತ್ತಿಲ್ಲ ಸರ್. ಅದು ಏನೋ ಕೇಸ್ ಮುಚ್ಚಾಕ್ಬೇಕು ಅಂತ ಏನೋ ಎಳಿತಾ ಇದ್ದಾರೋ ಏನೋ ಗೊತ್ತಿಲ್ಲ. ಈಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕರ್ಕೊಂಡ್ಬಂದಿದ್ದೇಳಿ? ಇಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು. ಅಲ್ಲ, ಇದು ಫಸ್ಟ್ ಮಾಜರಿಗೆ ಅಂತ ಇದು ಯರಗುಂಟೆಗೆ ಬಟ್ ನೀವು ಕರ್ಕೊಂಡು ಹೋಗ್ತೀವಿ ಅಂತ
ಕರ್ಕೊಂಬಂದು ಇಲ್ಲಿ ಪೊಲಿಟಿಷಿಯನ್ಗೆ ಶಿರಾ ಕರ್ಕೊಂಬಂದಿದೆ. ಶಿರಾ ಕರ್ಕೊಂಡ್ ಕಂಪ್ನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದೀರಾ? ಸುಮಾರು 400-450 ಜನ ಎಲ್ಲ ಕೆಲಸ ಮಾಡ್ತಿದ್ದೀವಿ. ಎಲ್ಲರಿಗೂ EFF ಇದೆಯಾ? ಸುಮಾರು ಜನಕ್ಕಿದೆ, ಸುಮಾರು ಜನಕ್ಕಿಲ್ಲ ಸರ್. ಅಂದಾಜು ಎಷ್ಟು ಜನಕ್ಕೆ ಇರ್ಬೋದು? ಸರ್ ಒಂದು 100-150 ಜನಕ್ಕೆ ಇರ್ಬೋದು. ಯಾರ್ದು ಇಲ್ಲ. ಸ್ವಲ್ಪ ಜಾಸ್ತಿಯಾಗಿ ಆ ಥರ ನೆಟ್ಕೊಂಡು ಸರ್. ಸುಮಾರು ಜನದ ಹತ್ರ ಮಾಡಿದ್ದಾರೆ ಸರ್, ಅಂತಂದ್ರೆ ಯಾರು ಮುಂದೆ ಬರ್ತಾ ಇಲ್ಲ ಸರ್. ಆ ಥರ ಹೇಳಕ್ಕೆ ಅವ್ರ ಹತ್ರ ದುಡ್ಡು ಐತೆ, ಜನಬಲ ಐತೆ ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬರ್ತಿಲ್ಲ ಸರ್. ಕಂಪ್ನಿಯಲ್ಲಿ ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ? ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಿದ್ದಾರೆ. ಆ ಥರ ಎಲ್ಲ ಹೇಳಿದ್ದಾರೆ ಸರ್. ನಿಮ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ, ನಿನಗೆ ಆರ್ಥಿಕವಾಗಿ ಹೆಂಗೆ ಇರಬೇಕು ಅಂತಂತ ಆ ಥರ ಎಲ್ಲ ಮಾಡ್ತೀನಿ, ದುಡ್ಡು ಕೊಡ್ತೀನಿ, ನಿನ್ನನ್ನು ರಾಣಿ ಥರ ನೋಡ್ಕೊತೀನಿ ಅಂತೆಲ್ಲ ಹೇಳಿದ್ರು. ಇನ್ನು ಮತ್ತೊಬ್ಬ ಯುವತಿಗೆ ಈ ದಿಲೀಪ್ ಕುಮಾರ್ ಫೇಸ್ಬುಕ್ನಲ್ಲಿ ಮೆಸೇಜ್ ಅನ್ನ ಕಳುಹಿಸಿದ್ನಂತೆ. ಆದ್ರೆ ಆ ಯುವತಿ ಅದಕ್ಕೆ ರಿಪ್ಲೈ ಮಾಡದೆ ಆತನನ್ನ ಬ್ಲಾಕ್ ಮಾಡಿದ್ಲಂತೆ. ತನ್ನನ್ನ ಬ್ಲಾಕ್ ಮಾಡಿದ್ಲು ಅನ್ನೋ ಕಾರಣಕ್ಕೆ ಈಕೆಯನ್ನ ಕೂಡ ಕೆಲಸದಿಂದ ತೆಗೆದು ಹಾಕಿದ್ದಾನಂತೆ. ಕಾಳಪ್ಪ ಊರಿಂದ ಕ್ಲಿನಿಕ್ ಕಂಪ್ನಿಗೆ 2 ಗಂಟೆ ಕೆಲಸ ಕೊಡ್ತಾ ಇದ್ವಿ. ಒಂದು ವರ್ಷದ ಮೇಲೆ 8 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್. ಅಲ್ಲಿ ESI PF ನಮಗೇನು ಮಾಡಿಕೊಟ್ಟಿಲ್ಲ ಅವರು. ಅರ್ಧ ಜನಕ್ಕೆ ಐತೆ, ಅರ್ಧ ಜನಕ್ಕೆ ಇಲ್ಲ. ಆಮೇಲೆ ಇದು ಒಂದು ವಾರದಲ್ಲ ಏನೋ ಮೆಸೇಜ್ ಮಾಡಿದ್ರು ಸರ್ ನನಗೆ ಫೇಸ್ಬುಕ್ಕಲ್ಲಿ. ಅವರು ನೀನು ಅಂತ ಗೊತ್ತಿರಲಿಲ್ಲ ಅಂತ ಮೆಸೇಜ್ ಬಂದಿತ್ತು. ನಮ್ಗೆ ಯಾಕೆ ಬೇಕು ಅಂತ ನಾನು ಬ್ಲಾಕ್ ಮಾಡಿದೆ. ಬ್ಲಾಕ್ ಮಾಡಿರೋ ಕಾರಣದಿಂದಲೇ ಕೆಲಸದಿಂದ ತೆಗೆದಿದ್ದಾರೆ ಸರ್ ಅವರು ಮೆಸೇಜ್ ಮಾಡಿ ನಾನು ಮೆಸೇಜ್ ಮಾಡಿದರೆ ಅವ್ರ ಕೆಲಸ ಇರೋದಲ್ಲಿ. ಬ್ಲಾಕ್ ಮಾಡಲಿಲ್ಲ ಅಂದರೆ ಕೆಲಸ ಇರೋದು, ಬ್ಲಾಕ್ ಮಾಡಿರೋದ್ರಿಂದ ಕೆಲಸ ಇಲ್ಲ ಸರ್. ಸದ್ಯ ಈ ವಿಚಾರವಾಗಿ ಮೇಘನಾ ಎಂಬಾಕೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಈ ಗೋಮುಖ ವ್ಯಾಘ್ರ ದಿಲೀಪ್ ಕುಮಾರನ ಕಳ್ಳಾಟದ ಬಗ್ಗೆ ಎಳೆಯಾಗಿ ಬರೆದು ಕಳ್ಳಂಬೆಳ್ಳ ಪೊಲೀಸರಿಗೆ ದೂರನ್ನ ನೀಡಿದ್ದಾಳೆ. ಆದರೆ ದೂರು ನೀಡಿ 24 ಗಂಟೆಯಾದರೂ ಕಳ್ಳಂಬೆಳ್ಳ ಪೊಲೀಸರು ಮಾತ್ರ FIR ದಾಖಲಿಸದೆ ಕಾಲಹರಣ ಮಾಡ್ತಾ ಇದ್ದು, ಸುಮ್ಮನೆ ಈ ಹೆಣ್ಣು ಮಕ್ಕಳನ್ನ ಸ್ಥಳ ಮಹಜರಿಗೆ ಅಂತ ಕರೆಸಿ DYSP ಕಚೇರಿಯಲ್ಲಿ ಕೂರಿಸಿ ತೊಂದರೆ ನೀಡ್ತಿದ್ದಾರಂತೆ. ನನ್ನ ಪ್ರೊಸೀಜರ್ ಲ್ಯಾಪ್ಸ್ ಆದರೆ ನೀವು ನಮ್ಮದು ಇನ್ವೆಸ್ಟಿಗೇಷನಲ್ಲಿ ನಾವು ಯಾವಾಗ ಮೊದಲು ಮಾಡ್ತೀವಿ ನಾನು ಮಾಡ್ತೀನಿ ಅಲ್ಲ ಮಾಡಿಬಿಡಿ. ಮಾಜರಿಗೆ ನನಗೆ ಗೊತ್ತಿಲ್ಲ, ನೀವು FIR ಪ್ರೆಸ್ ಮಾಡಿಕೊಂಡು ಸರಿ ಮಾತಾಡಿ. ನಿಮ್ಮ ಇದು ಬೇಡ ಅಂದರೆ ಸರ್ ನಾನು ತನಿಖೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೊಂದು ಪ್ರೊಸೀಜರ್ ಇದೆಯಲ್ವಾ ಅಂತ. FIR ಆದಮೇಲೆ ಇದನ್ನ ಮಾಡೋದು ಯಾವುದು ಮಾಜರ್ ಮಾಡೋದು ನೋಡಿದ್ದೀನಿ. ಮೊದಲೇ ಮಾಜರ್ ಮಾಡ್ಬಿಡ್ತಾರೆ. ಅದು ಹೆಂಗೆ ಮಾಜರ್ ಅಂದರೆ ನಾವು ಜಾಗ ನೋಡ್ಬಾರ್ದ? ಹೌದು ಸರ್, ಜಾಗ ಸರ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಲೇಬಾರ್ದ? ಸರಿ ಸರ್, ಆಯ್ತು ಮಾಡಿ ಸರ್. ಅದೇನೇ ಇರಲಿ, ತನ್ನ ಕಂಪನಿಯ ಸಿಬ್ಬಂದಿಯ ವಿರುದ್ಧವೇ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಹೊತ್ತಿರುವ ಈ ದಿಲೀಪ್ ಕುಮಾರ್ ಹಣಬಲ ಮತ್ತು ರಾಜಕೀಯ ಬಲ ಹೊಂದಿರುವ ವ್ಯಕ್ತಿಯಾಗಿದ್ದು, ಯಾವುದೇ ಕಾರಣಕ್ಕೂ ಪೊಲೀಸರು ಈತನ ಪ್ರಭಾವಕ್ಕೆ ಮಣಿಯದೆ FIR ದಾಖಲಿಸಿ ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆಯನ್ನ ಹೊರತರಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ TV, ಶಿರಾ.